ಏನು ಈಗಾಗಲೇ ಸಾಕಷ್ಟು ಒಂದು ಪ್ರವಾಹದಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ನದಿಗಳು ತುಂಬಿ ಹರಿದಿದ್ದರಿಂದ ಭಾಳಷ್ಟು ರೈತರಿಗೆ ಕೂಡ ಇವತ್ತಿನ ದಿವಸ ಕಬ್ಬಿನ ಬೆಳೆ ಆಗಿರ್ಬೋದು, ಗೋವಿನ ಜೋಳದ ಬೆಳೆಗಳಾಗಿರ್ಬೋದು, ಸಾಕಷ್ಟು ಒಂದು ತರಕಾರಿ ಬೆಳೆಗಳು ಕೂಡ ಹಾಳಾಗಿದ್ರೆಗೆ ಅದೇ ರೀತಿಯಾಗಿ ಏನು ಜಿಲ್ಲಾದ್ಯಂತ 4,000 ಹೆಕ್ಟೇರ್ನಷ್ಟು ಕೂಡ ಇವತ್ತಿನ ದಿವಸ ಏನು ತೋಟಗಾರಿಕಾ ಬೆಳೆಯೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆದಿದೆ. ಅದೇ ರೀತಿಯಾಗಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ತಳಕವಾಡ ಗ್ರಾಮದಲ್ಲಿ ನಾವೀಗಿದ್ದೀವಿ. ಈ ಗ್ರಾಮದಲ್ಲಿ ಏನು ಒಂದು ಪೇರು ಹಣ್ಣಿನ ಗಿಡಗಳನ್ನು ನೆಟ್ಟಂಥ ರೈತರು ಕೂಡ ಏನು ಇನ್ನಿಷ್ಟರಲ್ಲಿ ಸ್ವಲ್ಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಈ ಪೇರ್ಲು ಹಣ್ಣಿನ ಗಿಡಕ್ಕೆ ಏನು ನೆರೆ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನೀರು ಬಂದ ಕಾರಣಕ್ಕೋಸ್ಕರನೇ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಈ ಹಣ್ಣು ಕೂಡ ನೀರಲ್ಲಿ ಬಿದ್ದು ಒಂದು ಹಾಳಾದಂಥ ದೃಶ್ಯವು ಕೂಡ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಪೂರ್ತಿಯಾಗಿ ಏನು ಈಗೇನು ಲಕ್ಷಾಂತರ ರೂಪಾಯಿ ಅಂದರೆ 3.5 ರಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತಿನ ದಿವಸ ಈ 2.5 ಎಕರೆಯಲ್ಲಿ ಬೆಳೆದಂಥ ಈ ಒಂದು ಪೇರು ಹಣ್ಣಿನ ತೋಟದಲ್ಲಿ ಇರ್ತಕ್ಕಂಥ ಗಿಡಗಳ ಸಂಖ್ಯೆ ಎಷ್ಟು 600 ಮೇಲೆ ಚಿಲ್ಲರೆ ಇರತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಪೂರ್ತಿಯಾಗಿ ಇನ್ನೇನು ಫಸಲು ಸಿಗುತ್ತೆ, ನಾವು ಹಾಕಿದ ಒಂದು ಬಂಡವಾಳಕ್ಕೆ ಲಾಭ ಸಿಗುತ್ತೆ ಅನ್ನುವಂಥ ಖುಷಿಯಲ್ಲಿರಬೇಕಾದ್ರೆ ರೈತರಿಗೆ ಇವತ್ತೇ ಮಿಂಚಿನಂಥ ಬರೆ ಬಡಿದು ಈ ಒಂದು ಮಲಪ್ರಭಾ ನದಿಯ ಪ್ರವಾಹ ಬಂದ ಮೇಲೆ ಈ ಗಿಡಗಳನ್ನು ಪೂರ್ತಿಯಾಗಿ ಮುಳುಗುವುದ್ರ ಜೊತೆಗೇ ಈ ರೀತಿಯಾಗಿ ಹಣ್ಣುಗಳು ಕೂಡ ಇವತ್ತಿನ ದಿವಸ ನೀರು ಪಾಲ ಹೋಗಿದೆ ರೈತರ ಬಾಳೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಸಾಲ ಸೂಲ ಮಾಡಿ ಬೆಳೆದಂಥ ರೈತರು ಈ ಪೂರ್ತಿಯಾಗಿ ಈ ರೀತಿಯಾಗಿ ನೀರಲ್ಲಿ ಹೋಮ ಮಾಡಿದ ಹಾಗೆ ಆದರೆ ಬೆಳೆಗೆ ಎಷ್ಟೊಂದು ಅವರಿಗೆ ಹಿನ್ನಡೆ ಆಗುತ್ತೆ, ಜೊತೆಗೆ ಎಷ್ಟೊಂದು ಕಷ್ಟ ಅನುಭವಿಸ್ತಾರೆ ಅನ್ನುವಂಥದ್ದು ನೇರವಾಗಿ ಇದೊಂದು ಉದಾಹರಣೆ ಆಗಬೇಕಾಗಿದೆ. ಹಾಗಾಗಿ ಆದಷ್ಟು ಬೇಗನೆ ಈಗ ಸರ್ಕಾರ ಆಗಿರ್ಬೋದು, ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಈ ಒಂದು ತೋಟವನ್ನು ನೋಡಿ ಇದಕ್ಕೆ ಸೂಕ್ತವಾದಂಥ ಪರಿಹಾರ ನೀಡಬೇಕನ್ನುವಂಥದ್ದೇ ಈ ರೈತರ ಒಂದು ಆಗ್ರಹವಾಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೀರು ಶಾರ್ಟೇಜ್ ಆಗ್ತಾರೆ. ಕಡೆ ಕೈಗೋರನ್ ತೊಡ್ದೇವ್ ಸರ. ಆದ್ರೆ ನಮ್ಮ ಅಪ್ಪಾರ ಇಲ್ರಿ, ನಾನ ದೊಡ್ಡವ್ರಿ, ನಮ್ಮ ವಾರ ಅದ ರೀ. ತಳ್ಕೊಡ್ದಾಗ ಇರಾಕ್ ಮನಿ ಇಲ್ಲ ಸರ್. ನಾವು ಹೈಕೋರ್ಟ್ನಾಗ ಏನು ಸರ್ ಅದ ಈಗ ಹೈಕೋರ್ಟಿಗೆ ಹಾಕ್ಯಾಡ್ರಿ ಹೊಳೆ ಏನು ಮಾಡಕ್ಕೆ ಬರ್ಲಂಗೈತೆ ಸರ. ಹೆಂಗೆ ವಿಚಾರ ನೋಡ್ರಿ, ಹೆಂಗೆ ಉಳಿತಾ ಇರ್ತಾರೆ ಬೇರು ನಿನ್ನೆ ಹರಿದ್ರಿ ಸರ್. ನಾನು ನೋಡ್ತಾ ಇದ್ದೆ ಹಿಂಗಂತ ಹಿಂಗೆ ಮಾಡ್ತಿಲ್ಲ ಅದ್ಭುತ. ಆದ್ರೆ ಪರಿಹಾರ ಸಿಕ್ತಿತ್ತು ಒಬ್ಬರು ಫೋಟೋದ ಹಾಕ್ತಿರ್ತೀವಲ್ಲ ಅವನು ಹಾಕ್ರಿ, ಇವು ತೋರಿಸ್ತೀನಿ ಈಗ ಲೈವ್ ಫೋಟೋ ಹೋಗ್ಲೇನ. ಏನು ಈಗಾಗಲೇ ಸಾಕಷ್ಟು ಒಂದು ಪ್ರವಾಹದಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ನದಿಗಳು ತುಂಬಿ ಹರಿದಿದ್ದರಿಂದ ಭಾಳಷ್ಟು ರೈತರಿಗೆ ಕೂಡ ಇವತ್ತಿನ ದಿವಸ ಕಬ್ಬಿನ ಬೆಳೆ ಆಗಿರ್ಬೋದು, ಗೋವಿನ ಜೋಳದ ಬೆಳೆಗಳಾಗಿರ್ಬೋದು, ಸಾಕಷ್ಟು ಒಂದು ತರಕಾರಿ ಬೆಳೆಗಳು ಕೂಡ ಹಾಳಾಗಿದ್ರೆಗೆ ಅದೇ ರೀತಿಯಾಗಿ ಏನು ಜಿಲ್ಲಾದ್ಯಂತ 4,000 ಹೆಕ್ಟೇರ್ನಷ್ಟು ಕೂಡ ಇವತ್ತಿನ ದಿವಸ ಏನು ತೋಟಗಾರಿಕಾ ಬೆಳೆಯೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೆದಿದೆ. ಅದೇ ರೀತಿಯಾಗಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ತಳಕವಾಡ ಗ್ರಾಮದಲ್ಲಿ ನಾವೀಗಿದ್ದೀವಿ. ಈ ಗ್ರಾಮದಲ್ಲಿ ಏನು ಒಂದು ಪೇರು ಹಣ್ಣಿನ ಗಿಡಗಳ
ಗಿಡಗಳನ್ನು ನೆಟ್ಟಂಥ ರೈತರು ಕೂಡ ಏನು ಇನ್ನಿಷ್ಟರಲ್ಲಿ ಸ್ವಲ್ಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಈ ಪೇರ್ಲು ಹಣ್ಣಿನ ಗಿಡಕ್ಕೆ ಏನು ನೆರೆ ಬಂದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ನೀರು ಬಂದ ಕಾರಣಕ್ಕೋಸ್ಕರನೇ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಸಾಕಷ್ಟು ಈ ಹಣ್ಣು ಕೂಡ ನೀರಲ್ಲಿ ಬಿದ್ದು ಒಂದು ಹಾಳಾದಂಥ ದೃಶ್ಯವು ಕೂಡ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಪೂರ್ತಿಯಾಗಿ ಈಗೇನು ಲಕ್ಷಾಂತರ ರೂಪಾಯಿ ಅಂದರೆ 3.5 ರಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತಿನ ದಿವಸ ಈ 2.5 ಎಕರೆಯಲ್ಲಿ ಬೆಳೆದಂಥ ಈ ಒಂದು ಪೇರು ಹಣ್ಣಿನ ತೋಟದಲ್ಲಿ ಇರ್ತಕ್ಕಂಥ ಗಿಡಗಳ ಸಂಖ್ಯೆ ಎಷ್ಟು 600 ಮೇಲೆ ಚಿಲ್ಲರೆ ಇರ್ತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಪೂರ್ತಿಯಾಗಿ ಇನ್ನೇನು ಫಸಲು ಸಿಗುತ್ತೆ, ನಾವು ಹಾಕಿದ ಒಂದು ಬಂಡವಾಳಕ್ಕೆ ಲಾಭ ಸಿಗುತ್ತೆ ಅನ್ನುವಂಥ ಖುಷಿಯಲ್ಲಿರಬೇಕಾದ್ರೆ ರೈತರಿಗೆ ಇವತ್ತೇ ಮಿಂಚಿನಂಥ ಬರೆ ಬಡಿದು ಈ ಒಂದು ಮಲಪ್ರಭಾ ನದಿಯ ಪ್ರವಾಹ ಬಂದ ಮೇಲೆ ಈ ಗಿಡಗಳನ್ನು ಪೂರ್ತಿಯಾಗಿ ಮುಳುಗುವುದ್ರ ಜೊತೆಗೇ ಈ ರೀತಿಯಾಗಿ ಹಣ್ಣುಗಳು ಕೂಡ ಇವತ್ತಿನ ದಿವಸ ನೀರು ಪಾಲ ಹೋಗಿದೆ ರೈತರ ಬಾಳೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಸಾಲ ಸೂಲ ಮಾಡಿ ಬೆಳೆದಂಥ ರೈತರು ಈ ಪೂರ್ತಿಯಾಗಿ ಈ ರೀತಿಯಾಗಿ ನೀರಲ್ಲಿ ಹೋಮ ಮಾಡಿದ ಹಾಗೆ ಆದರೆ ಬೆಳೆಗೆ ಎಷ್ಟೊಂದು ಅವರಿಗೆ ಹಿನ್ನಡೆ ಆಗುತ್ತೆ, ಜೊತೆಗೆ ಎಷ್ಟೊಂದು ಕಷ್ಟ ಅನುಭವಿಸ್ತಾರೆ ಅನ್ನುವಂಥದ್ದು ನೇರವಾಗಿ ಇದೊಂದು ಉದಾಹರಣೆ ಆಗಬೇಕಾಗಿದೆ. ಹಾಗಾಗಿ ಆದಷ್ಟು ಬೇಗನೆ ಈಗ ಸರ್ಕಾರ ಆಗಿರ್ಬೋದು, ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಈ ಒಂದು ತೋಟವನ್ನು ನೋಡಿ ಇದಕ್ಕೆ ಸೂಕ್ತವಾದಂಥ ಪರಿಹಾರ ನೀಡಬೇಕನ್ನುವಂಥದ್ದೇ ಈ ರೈತರ ಒಂದು ಆಗ್ರಹವಾಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೀರು ಶಾರ್ಟೇಜ್ ಆಗ್ತಾರೆ. ಕೈಗೋರನ್ ತೊಡ್ದೇವ್ ಸರ. ಆದ್ರೆ ನಮ್ಮ ಅಪ್ಪಾರ ಇಲ್ರಿ, ನಾನಾ ದೊಡ್ಡವ್ರಿ, ನಮ್ಮ ವಾರ ಅದ ರೀ. ತಳ್ಕೊಡ್ದಾಗ ಇರಾಕ್ ಮನಿ ಇಲ್ಲ ಸರ್. ನಾವು ಹೈಕೋರ್ಟ್ನಾಗ ಏನು ಸರ್ ಅದ ಈಗ ಹೈಕೋರ್ಟಿಗೆ ಹಾಕ್ಯಾಡ್ರಿ ಹೊಳೆ ಏನು ಮಾಡಕ್ಕೆ ಬರ್ಲಂಗೈತೆ ಸರ. ಹೆಂಗೆ ವಿಚಾರ ನೋಡ್ರಿ, ಹೆಂಗೆ ಉಳಿತಾ ಇರ್ತಾರೆ ಬೇರು ನಿನ್ನೆ ಹರಿದು